ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪೂರ್ಣ ಲಾಗ್ಸ್ ಗೈಸ್. ದಿಸ್ ಈಸ್ ಆ್ಯಕ್ಚುಲಿ ನಾರ್ಮಲ್ ಲಾಗ್ ಆಯಿತಾ. ನಾನು ಮಲ್ಲೇಶ್ವರಮ್ಗೆ ಬಂದಿದೆ, ಬಟ್ ಇಲ್ಲಿ ಒಂದು ಪೆಂಗ್ವಿನ್ಸ್ ಅಂತ ಒಂದು ಐಸ್ ಕ್ರೀಮ್ ಪಾರ್ಲರ್ ಓಪನ್ ಆಗಿದೆ. ಅದು ಮೊದಲು ಬಂದುಬಿಟ್ಟು ವಿಜಯನಗರದಲ್ಲಿತ್ತು. ನಾನು ಕೇಳಿದೆ, ಬಟ್ ನಂಗೆ ಹೋಗೋಕ್ಕಾಗಿಲ್ಲ. ಬಟ್ ಇವಾಗ ನಾವು ಹೋಗ್ತಾ ಇರೋದು ಮಲ್ಲೇಶ್ವರಮಲ್ಲಿ ಇನ್ನೊಂದು ಬ್ರಾಂಚ್ ಅದ್ರದ್ದೇ ಓಪನ್ ಆಗಿದೆ. ಸೊ ನಾವು ಕೆಲವೊಂದು ಸೆಲೆಕ್ಟೆಡ್ ಐಸ್ ಕ್ರೀಮ್ ಅಂದರೆ ಸೆಲೆಕ್ಟ್ ಮಾಡಿಟ್ಟಿದ್ದೀವಿ, ಒಂದು 2-3 ತಿನ್ಬೇಕಂತ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ನಾನು ಅದ್ರ ಬಗ್ಗೆ ರಿವ್ಯೂ ಕೊಡ್ತೇನೆ. ಬನ್ನಿ ಗೈಸ್, ಹೋಗಿ ಬರೋಣ. ಇಲ್ಲೇ ಕಾವ್ಯ, ಹಾಯ್, ಹೇಳು, ಎಲ್ಲಿಗೆ ಹೋಗ್ತಾ ಇದೀವಿ? ನಾವು ಇವಾಗ ಪೆಂಗ್ವಿನ್ಸ್ ಹೋಗ್ತಾ ಇದೀವಿ. ಸೊ ತುಂಬಾ ದಿನದಿಂದ ಅನ್ಕೋತಿದ್ವಿ ಹೋಗ್ಬೇಕು ಅಂತ. ಇವಾಗ ಹೋಗ್ತಾ ಇದೀವಿ ಫೈನಲಿ. ಸೊ ನೋಡ್ಬೇಕು ಅಲ್ಲಿ ಹೋಗಿ ಟೇಸ್ಟ್ ಹೆಂಗಿರುತ್ತೆ. ತುಂಬಾ ರಿವ್ಯೂಸ್ ಎಲ್ಲ ನೋಡಿದ್ವಿ ಇನ್ಸ್ಟಾಗ್ರಾಮ್ ಅಲ್ಲಿ. ನೋಡೋಣ, ಅಲ್ಲಿ ಹೋಗಿ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ ಯಾವ ತರ ಅವ್ರು ಹೇಳಿರೋದು ನಿಜಾನ ಅಥವಾ ಅವರು ಜಸ್ಟ್ ಫಾರ್ ವಿಡಿಯೋಸ್ ಹೇಗೆ ಹೇಳಿದಾರ ಅಂತ ಗೊತ್ತಾಗುತ್ತೆ. ಸೊ ನೋಡ್ಬಿಟ್ಟು ಹೋಗಿ ಹೇಳ್ತೀವಿ. ಯಾವ್ದು ಅಂದ್ರೆ 2-3 ಐಸ್ ಕ್ರೀಮ್ ನಾನು ರಕ್ಷಿತಾ ಸೆಲೆಕ್ಟ್ ಮಾಡ್ತೀವಿ. ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಅಂತ ಏನಿಲ್ಲ, ಅಲ್ಲಿ ಹೋಗಿ ಮೆನ್ಯೂ ನೋಡ್ಬೇಕು. ಫಸ್ಟ್ ನೋಡ್ಬಿಟ್ಟು ಅಲ್ಲಿ ಡಿಸೈಡ್ ಮಾಡ್ತೀನಿ. ಸೊ ನಾನು ಇಲ್ಲೇ ಫಸ್ಟ್ ಡಿಸೈಡ್ ಮಾಡಿಲ್ಲ ಯಾವ್ದು ಅಂತ. ಕಾವ್ಯ, ಇದು ನೀ ಲಾಸ್ಟ್ ಟೈಮ್ ನಂಗೆ ಕರ್ಕೊಂಡು ಹೋಗಿದ್ಯಲ್ಲ, ಅದು ಗೋವಾ ನಂಗೆ ಕರ್ಕೊಂಡು ಹೋಗ್ತೀಯಾ? ಚೆನ್ನಾಗಿರುತ್ತೆ ಅದು. ಆಕ್ಚುಲಿ ನಾವು ಟೇಸ್ಟ್ ಮಾಡಿದೀವಿ, ಬರ್ಬೇಕಾದ್ರೆ ಹೋಗುವ. ಐಸ್ ಅಂತ ಗೊತ್ತಾ, ಪೆಂಗ್ವಿನ್ಸ್ ಇಲ್ಲೇ ಇದೆ. ನಾವಲ್ಲಿ ಹೋಗಿ ನಾನು ರಕ್ಷಿತಾ ಕಾವ್ಯ ಹೋಗಿ ತಿಂತೇವೆ. ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಇದ್ರೆ ಅಲ್ಲಿ ಕೂತ್ಕೋತೀವಿ, ಇಲ್ಲ ಅಂತಂದ್ರೆ ನಾವು ಇಲ್ಲಿ ಬಂದು ತಿಂತೀವಿ. ಬನ್ನಿ ನೋಡೋಣ. ಬಟ್ ಇವಾಗ ನಾನು ಅದ್ರ ಬಗ್ಗೆ ಹೇಳ್ಬೋದು, ಬಟ್ ಟೇಸ್ಟ್ ಹೇಗಿದೆ ಅಂತ ಇವಾಗ ಫೀಲ್ ಮಾಡೋಕ್ಕಾಗಲ್ಲ, ತಿಂದ್ರ ಮೇಲೆ. ಕಾವ್ಯ, ಯಾವ್ದೆಲ್ಲ ಆರ್ಡರ್ ಮಾಡ್ತಿದ್ದೀರಾ? ಕೋವಾ ವಿತ್ ವೆನಿಲಾ ಅಂಡ್ DBC ಲೈಕ್ ವಿತ್ ಜಾಮೂನ್ ಆ ಥರ ಏನಾದರೂ. ಏನದು? ಫಸ್ಟ್ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾವು ಇದನ್ನ ಟೇಸ್ಟ್ ಮಾಡ್ತಾ ಇದ್ದೀವಿ. ನಾನು ಇದನ್ನ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡೋಣ, ಸ್ವಲ್ಪ ಗಟ್ಟಿ ಮಾತಾಡಿ, ವಾಯ್ಸ್ ಮೈಕ್ ಇಲ್ಲ, ಕೇಳಲ್ಲ. ನಾನು ಇದನ್ನ ಫಸ್ಟ್ ಟೈಮ್ ತಿಂತಾ ಇರೋದು. ನೋಡೋಣ ಯಾವ ಥರ ಇರುತ್ತೆ ಟೇಸ್ಟ್ ಅಂತ. ನೇಮ್ ಏನಾದ್ರದ್ದು? ನಿಬಂಧ್ಲು. ಸೊ ಇದು ಬಂದು ತ್ರಿವೇಣಿ ವಿತ್ ಜಾಮೂನ್. ಸೊ ಇದನ್ನ ನಾನು ಔಟ್ಸೈಡ್ ತಿಂದಿದ್ದೆ. ಸೊ ಇಲ್ಲಿ ಯಾವ ಥರ ಇದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಗೈಸ್ ನೋಡಿ, ನನ್ನ ಪ್ಯಾಂಟಿಗೆಲ್ಲ ತಿನ್ನಿಸ್ಬಿಟ್ಟಿದ್ದಾರೆ. ಇದು DBC ಚೆನ್ನಾಗಿದೆ, ನೈಸ್. ಬಟ್ ಇದು ಇನ್ನೊಂದಿದೆ, ಇದ್ರದ್ದು ಸ್ವಲ್ಪ ಹಾಟ್ ಫೀಲ್ ಆಗ್ತಾ ಇದೆ. ಸೊ ಆ್ಯಕ್ಚುಲಿ ಇದು ನಾನು ಡಿಫ್ರೆಂಟಾಗಿ ಅಂತ ಇರೋದು ಕೋವಾ ವಿತ್ ಐಸ್ ಕ್ರೀಮ್. ಸೊ ಕೋವಾ ಏನಿದೆ ಇದು ಫುಲ್ ಬಿಸಿಯಾಗಿದೆ. ಸೊ ಅದ್ರ ಮೇಲೆ ಐಸ್ ಕ್ರೀಮ್ ವೆನಿಲಾ ಹಾಕಿದ್ದಾರೆ. ಸೊ ಟೇಸ್ಟ್ ಮಾಡಿ ಹೇಳ್ಬಿಟ್ಟು ಯಾವ ಥರ ಬರುತ್ತೆ ಫ್ಲೇವರ್. ಸೊ ಕೋವಾ ಬಿಸಿ ಇದೆ, ಇದು ಕೋಲ್ಡ್ ಇದೆ. ಕೋಲ್ಡ್ ಬಿಸಿ ಎರಡು ಜೊತೆಗೆ ಜಿಂಗಲಲ್ಲಿ ಆಗ್ತಾ ಇದೆಯಾ? ಜೊತೆಗೆ ತಿನ್ನಂಗೆ ಆಗ್ತಾ ಇದೆ. ಬಟ್ ನಂಗೆ ಇಷ್ಟು ತಿಂದಿದ್ರಲ್ಲಿ ಇಷ್ಟ ಆಗಿದೆ ಫಸ್ಟ್ ಒನ್ನೇ ಫ್ರೆಶ್ ಲೆಚಸ್. ನೈಸ್, ದಿಸ್ ಒನ್ ಈಸ್ ನೈಸ್. ಗೈಸ್ ನೋಡಿದ್ರಲ್ಲ, ಬಟ್ ನನಗೆ ಫಸ್ಟ್ ತಗೊಂಡಿರ್ತಾರೆ ಟ್ರಸ್ಟ್ ಲೆಚರ್ಸ್, ಅದು ಬೇಕು. ಎಷ್ಟು ಲೆಚರ್ಸ್ ನನಗೆ ತುಂಬ ಇಷ್ಟ ಆಯಿತು. ಅದು ಬಿಟ್ಟರೆ ಕೋವಾ ವಿತ್ ವೆನಿಲಾ ನನಗೆ ಇಷ್ಟ ಆಯಿತು. ಆಮೇಲೆ ಅದ್ಯಾವುದು ಚಾಕ್ಲೇಟ್ ಫ್ಲೇವರ್ ನೇಮ್ DBC. ಹಾಯ್ ಗೈಸ್, ಎಂತ ಗೊತ್ತಾ, ನಾವಲ್ಲಿ ಹೋಗ್ಬಿಟ್ಟು ಐಸ್ ಕ್ರೀಮ್ ಎಲ್ಲ ತಿನ್ಕೊಬಂದ್ವಿ ಆಯಿತಾ. ನಾವು 4 ಐಸ್ ಕ್ರೀಮ್ಸ್ ತೊಗೊಂಡ್ವಿ. ಅದ್ರಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ DBC ಒಂದು, ಇನ್ನೊಂದು
ಗೆಸ್ಟ್ ಲೆಕ್ಚರ್ಸ್ ಅದೆರಡು ನಂಗೆ ತುಂಬ ಇಷ್ಟ ಆಯಿತು. ಬಟ್ ತಿನ್ನೋಕ್ಕೆ ಬಿಟ್ಟಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಖಾಲಿ ಮಾಡಿಬಿಟ್ರು. ಬಟ್ ಆಮೇಲೆ ಇನ್ನೊಂದ್ಸಲ ಬಂದು ಮತ್ತೆ ನಾನು ತಿಂತೇನೆ, ಪರವಾಗಿಲ್ಲ. ಬಟ್ ಇವಾಗ ರಿವ್ಯೂ ಈ ಥರ ಇದೆ ಆಯಿತಾ, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಬನ್ನಿ, ಮಲ್ಲೇಶ್ವರಮಲ್ಲಿದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೂಡ ಹಾಕಿರ್ತೇನೆ. ನೆಕ್ಸ್ಟ್ ಏನಂತ ಹೇಳ್ತೀನಿ, ಬಟ್ ಇದು ಲೈಟಾಗಿ ಸ್ಮಾಲ್ ವೀಡಿಯೋ ಆಯಿತಾ. ಓಕೆ, ನೆಕ್ಸ್ಟ್ ವೀಡಿಯೋ ಇಲ್ಲ ಅಂತ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನೋಡೋಣ. ಇವಾಗ ಒಂದು ಸೆಕೆಂಡ್, ಬಾಯ್ ಮಲ್ಲೇಶ್ವರಂ. ತ್ರಿವೇಣಿ ಹೆಂಗೆ ಅನ್ಸಿದ್ಲು? ನಂಗೆ ಇಷ್ಟ ಆಯ್ತು. ತ್ರಿವೇಣಿ ಜಾಮೂನ್ ವಿತ್ ಜಾಮೂನ್ ಇಷ್ಟ ಆಯ್ತಾ? ನಿಂಗೆ ಎಂತ ಅನಿಸ್ತು ಬ್ರೋ? ಅವರು ಚರ್ಚಲ್ಲಿ ಪ್ರಸಾದ ಕೊಡಲ್ವಲ್ಲ, ಅವ್ರಿಗೆ ಗೊತ್ತಿಲ್ಲ. ನಮ್ಗೆ ದೇವಸ್ಥಾನದಲ್ಲಿ ಪ್ರಸಾದ ಡ್ರಾಲ್ ಅಲ್ಲಿ ಆಗಲ್ಲ, ಇದು ಹಾಕಲ್ಲ. ರಕ್ಷು ಏನ್ ನಿಂಗೆ ಜಾಮೂನ್ ಏನ್ ಅನ್ಸ್ತ? ನಿಂಗೆ ಎಂತ ಅನ್ಸ್ತ? ನಂಗೆ ಇಷ್ಟ ಆಯ್ತು ಪ್ರಸಾದ. ಜೇನುತುಪ್ಪ, ಬಾಳೆಹಣ್ಣು, ಹಾಲ್ ಬದಲು ಐಸ್ ಕ್ರೀಮ್. ಸಾಕು. ರಕ್ಷು ನೀನು ಕರೆಕ್ಟ್ ರಿವ್ಯೂ ಅಂದ್ರೆ ನಿಂದೆ ಮಚ್ಚ. ನೀನು ಈಚೆ ಮುಖ ತೋರಿಸ್ ಒಂಚೂರು ಬಾಯಿಲಿ.